ಇನ್ನು ಶಾಸಕ ಮುನಿರತ್ನ ಮೇಲೆ ಮೊಟ್ಟೆ ಎಸ್ತಾ ಒಂದು ಆರೋಪಕ್ಕೆ ಸಂಬಂಧಪಟ್ಟಂತೆ ರಸ್ತೆಯಲ್ಲೇ ಕುಳಿತು ಮುನಿರತ್ನ ಮತ್ತು ಬೆಂಬಲಿಗರು ಪ್ರತಿಭಟನೆಯನ್ನ ಮಾಡಿದ್ರು. ಈ ವೇಳೆ ಎರಡೂ ಕಡೆಯಿಂದ ಪ್ರತಿಭಟನೆ ಆಯಿತು, ಗಲಾಟೆ ಕೂಡ ನಡೀತದೆ. ಗಲಾಟೆಯಲ್ಲಿ 2-3 ಕಾರ್ಗಳು ಜಖಂಗೊಂಡಿವೆ, ಕೆಲ ಮಂದಿಗೆ ಗಾಯಗಳು ಕೂಡ ಆಗಿವೆ. ಶಾಸಕ ಮುನಿರತ್ನ ಮೇಲೆ ಕಲ್ಲು ಹೊಡೆದ್ರು, ಮೊಟ್ಟೆ ಹೊಡೆದ್ರು ಅಂತ ಹೇಳಿ ಆಗಿರುವಂತಹ ಆರೋಪ. ನೋಡಿ, ಅಲ್ಲಿ ಕಾರಿನ ಗಾಜು ಪುಡಿಪುಡಿ ಆಗಿರುವಂಥದ್ದನ್ನು ಗಮನಿಸಬಹುದು. ಕಾರ್ ಮೇಲೆ ಕಲ್ಲೆಸೆದಿದ್ದಾರೆ, ಒಂದಷ್ಟು ವಾಹನಗಳನ್ನು ಜಖಂಗೊಳಿಸಿದ್ದಾರೆ, ಒಂದಷ್ಟು ಜನರಿಗೆ ಇಲ್ಲಿ ಪೆಟ್ಟಾಗಿರುವಂಥದ್ರ ಬಗ್ಗೆನೂ ಕೂಡ ಈಗ ವರದಿಯಾಗಿದೆ. ನಾವೆಲ್ಲರೂ ಕೂಡ ನಾವು ಬಂದು ಇಲ್ಲಿ ಒಂದು ನ್ಯಾಯ ಕೇಳೋ ನಿಟ್ಟಿನಲ್ಲಿ ನಮ್ಮ ಕಾನ್ಸ್ಟಿಟ್ಯೂನ್ಸಿಲಿ ಏನು ಈ ಒಂದು ಅಧಿಕಾರ MLA ಆದ ನಂತರ ಈ ಒಂದು ಕ್ಷೇತ್ರದಲ್ಲಿ ಇದಾದಂಥ ಈ ಹಿಂದೆ ಕಾನೂನು ರೀತಿಯ ಏನು ಅಡೆತಡೆ ಇದೆ ಈ ಒಂದು MLAಗೆ ತಮಗೆಲ್ಲರಿಗೂ ಕೂಡ ಗೊತ್ತಿದೆ, ಹಾಗೂ ಇಡೀ ಕರ್ನಾಟಕ ರಾಜ್ಯಕ್ಕೆ ಗೊತ್ತಿದೆ. ಈ ಒಂದು ಅವರ ಭ್ರಷ್ಟ ಹಾಗೂ ಏನು ಇವತ್ತು ಅನೈತಿಕ ಚಟುವಟಿಕೆಗಳು ಒಬ್ಬ MLA ಆದಂಥವ್ರು ಮಾಡಿರೋಂಥದ್ದು ಖಂಡನೀಯ ಅನ್ನೋದು ಇಡೀ ರಾಜ್ಯ ಮತ್ತು ದೇಶಕ್ಕೆ ಗೊತ್ತಿದೆ. ಬನ್ನಿ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಶಾಂತಮೂರ್ತಿ ಈಗ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಶಾಂತಮೂರ್ತಿ, ಇವತ್ತಾದಂಥ ಒಂದು ಘಟನೆ ಆ್ಯಕ್ಚುಲ್ ಆಗಿ ಹೇಗಾಯಿತು? ಈ ಒಂದು ಘಟನೆ ಯಾರು ಅಲ್ಲಿ ಕಲ್ಲು ಹೊಡೆದಿದ್ದು ಅಥವಾ ಮೊಟ್ಟೆಯನ್ನು ಹೊಡೆದಿದ್ದು, ಯಾಕೋಸ್ಕರ ಈ ಒಂದು ಗಲಾಟೆಯಲ್ಲಿ ಸ್ಪಾರ್ಕ್ ಆಯಿತು? ಈಗ ಹೇಗಿದೆ ಸದ್ಯಕಲ್ ಪರಿಸ್ಥಿತಿ ಶಾಂತಮೂರ್ತಿ? ರೆಹಮಾನ್, ಇವತ್ತು ಏನೋ ವಾಜಪೇಯಿ ಅವರ ಜನ್ಮದಿನದ ಅಂಗವಾಗಿ ಬಿಜೆಪಿಯ ಕಾರ್ಯಕರ್ತರು ಒಂದು ಮೆರವಣಿಗೆಯನ್ನು ನಡೆಸ್ತಾ ಇರ್ತಾರೆ. ಆ ಒಂದು ಸಂದರ್ಭದಲ್ಲಿ ಈ ರೀತಿಯ ಗಲಾಟೆ ಆಗಿರುವಂಥದ್ದು. ಸದ್ಯ ಈಗ ಪರಿಸ್ಥಿತಿಯನ್ನು ನಾವು ಗಮನಿಸೋದಾದ್ರೆ ಅಂದರೆ ಬೆಳಗ್ಗೆಯ ಸಮಯದಲ್ಲಿ ಶಾಸಕ ಮುನಿರತ್ನ ಮೇಲೆ ಒಂದಷ್ಟು ಜನರು ಮೊಟ್ಟೆಯನ್ನು ಎಸೆತ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಕೇಳಿಬರ್ತದೆ. ಜೊತೆಗೆ ಈಗ ಆ ಹಿನ್ನೆಲೆಯಲ್ಲಿ ನಂದಿನಿ ಲೇಔಟ್ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ನೆರೆದಿರುವಂಥದ್ದು. ಅಂದರೆ ಮುನಿರತ್ನ ಹಾಗೂ ಅವರ ಬೆಂಬಲಿಗರ ವಿರುದ್ಧ ದೂರನ್ನು ಕೊಡೋದಕ್ಕೆ ಈಗಾಗಲೇ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಇಲ್ಲಿ ನೆರೆದಿದ್ದಾರೆ. ಅಂದರೆ ಬೆಳಿಗ್ಗೆ ಏನು ಸಾರ್ವಜನಿಕವಾಗಿ ಮುನಿರತ್ನ ಅವರ ಮೇಲೆ ಸಾಕಷ್ಟು ಆರೋಪಗಳು ಕೇಳಿ ಬಂದಿತ್ತು. ಈ ಹಿನ್ನೆಲೆಯಲ್ಲಿ ಅವರು ಕ್ಷೇತ್ರದಲ್ಲಿ ಎಲ್ಲೂ ಕೂಡ ಸಾರ್ವಜನಿಕವಾಗಿ ಕಾಣಿಸ್ಕೊಳ್ಬಾರ್ದು ಅಂತ ಕಾಂಗ್ರೆಸ್ನ ಒಂದು ಕಾರ್ಯಕರ್ತರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಆದರೂ ಕೂಡ ಬೆಳಗ್ಗೆ ಸಾರ್ವಜನಿಕವಾಗಿ ಮೆರವಣಿಗೆಯಲ್ಲಿ ಹೋಗಿದ್ದ ಹಿನ್ನೆಲೆಯಲ್ಲಿ ಅದಕ್ಕೆ ಒಂದು ವಿರೋಧ ಕೂಡ ವ್ಯಕ್ತ ಆಗಿತ್ತು. ಜೊತೆಗೆ ಆ ಒಂದು ಸಂದರ್ಭದಲ್ಲಿ ನಡೆದ ಗಲಾಟೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ವಾಹನಗಳಿಗೂ ಕೂಡ ಹಾನಿ ಮಾಡಿದ್ದಾರೆ ಅನ್ನೋ ಒಂದು ಆರೋಪವನ್ನು ಈಗ ಮಾಡ್ತಾ ಇರುವಂಥದ್ದು. ನಮ್ಮ ಜೊತೆ ಒಂದಷ್ಟು ಕಾಂಗ್ರೆಸ್ ಕಾರ್ಯಕರ್ತರು ಇದ್ರೆ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಬೆಳಿಗ್ಗೆ ಏನು ಘಟನೆ ಆಯಿತು, ಯಾಕೆ ಒಂದು ಗಲಾಟೆ ಉಂಟಾಯಿತು ಅಂತ, ಈಗ ಯಾವ ರೀತಿ ದೂರನ್ನ ಕೊಡಕ್ಕೆ ಬಂದಿದ್ದೀರಾ? ಸರ್, ಅಲ್ಲಿನ ಸ್ಥಳೀಯರು ಹಾಗೂ ನಮ್ಮ ಕಾಂಗ್ರೆಸ್ ಮುಖಂಡರುಗಳೆಲ್ಲ ಸೇರಿ ಕಳಂಕ ಹೊತ್ತ ಒಂದು MLA ಕಾನ್ಸ್ಟಿಟ್ಯೂನ್ಸಿಲಿ ಬಂದು ಯಾವುದೇ ಥರ ಚಟುವಟಿಕೆಗಳು ಇದು ಮಾಡಬಾರ್ದು ಅಂತೇಳಿ ನಮ್ಮ ಎಲ್ಲ ಕಾರ್ಯಕರ್ತರು ಹಾಗೂ ಸ್ಥಳೀಯ ಮುಖಂಡರುಗಳು ಕೂಡ ಕೇಳಿಕೊಂಡ್ರು. ಹಾಗಾಗಿ ಆ ನಿಟ್ಟಿನಲ್ಲಿ ನಾವೆಲ್ಲ ಬಂದು ಕಾರ್ಯಕರ್ತರುಗಳು ಅದಕ್ಕೆ ನಾವು ಪ್ರಜಾಪ್ರಭುತ್ವದಲ್ಲಿ ನಮ್ಮ ಹಕ್ಕು ಏನಿದೆ ಅದನ್ನು ನಾವು ಕೇಳ್ತಾ ಇದ್ವಿ. ಆ ನಿಟ್ಟಿನಲ್ಲಿ ಅದಂಥ ಸಂದರ್ಭದಲ್ಲಿ ಒಂದು ನಮ್ಮ ಕಾರ್ಯಕರ್ತನ ಒಬ್ಬ ಕಾರನ್ನು ಹೊಡೆಯುವಂಥ ಪ್ರಯತ್ನ, ಹಾಗೆ ಒಬ್ಬ ನಮ್ಮ ಕಾರ್ಯಕರ್ತರ ಒಬ್ಬ ವಿಶ್ವನ ಹುಡುಗನ ಮೇಲೆ ಅಲ್ಲೇನೂ ಕೂಡ ಆಗಿದೆ ಈಗಾಗಲೇ BJPಯ ಕೆಲವು ಕಾರ್ಯಕರ್ತರುಗಳಿಂದ. ಹಾಗಾಗಿ ಇದು ನಾವು ನಮ್ಮ ಒಂದು ವಿಷಯನ ಹೇಳೋಕೆ ಹೊರಟಿದ್ದೀವಿ ಅಂತಂದರೆ, ಇಂಥ ಒಬ್ಬ MLA, ಕಳಂಕ ಇರೋಂಥ ಒಂದು MLA ಇಡೀ ನಮ್ಮ ರಾಜ್ಯ ಹಾಗೂ ನಮ್ಮ ಕರ್ನಾಟಕದಲ್ಲಿ RR ನಗರ ವಿಶೇಷವಾಗಿ ಎಲ್ಲ ಜನಗಳು ಕೂಡ ಇವತ್ತೊಂಥರ ತಲೆ ತಗ್ಸಂಗಾಗಿದೆ. SIT ವರದಿನೂ ಕೂಡ ಈಗಾಗಲೇ ಬಂದಿದೆ. ದಯಮಾಡಿ ಎಲ್ಲರೂ ಕೂಡ ಕೇಳ್ತಾ ಇರೋದೇನಂತಂದರೆ ಒಂದೇ ವಿಚಾರ, ಅವ್ರ ಮೇಲೆ ಒಂದೇ ಹೇಳ್ತಾರೆ, ಕಳಂಕ ಮುಕ್ತ ಆದಮೇಲೆ ನೀವೇನು ಬೇಕಾದ್ರೂ ಮಾಡಿ, ಸಾರ್ವಜನಿಕರ ಮುಂದೆ ಬಂದು ಪ್ರತಿ ಸತಿನೂ ಈ ಥರ ಒಂದು ಗಲಭೆ ನಡೆಯುವಂಥದ್ದು, ಮತ್ತೊಂದು ಕಾರ್ಯಕರ್ತಗಳ ಮಧ್ಯೆ ಘರ್ಷಣೆಗಳಾಗೋಂಥದ್ದು, ಮತ್ತು ಸಾರ್ವಜನಿಕರವಾಗಿ ಅನೇಕ ಹೆಣ್ಮಕ್ಳು ಇರ್ತಾರೆ, ಅವರು ಕೂಡ ಒಂಥರ ನಾಚಿಕೆ ಪಡೋವಂಥದ್ದಾಗಿದೆ ಈ ಕಾನ್ಸ್ಟಿಟ್ಯೂನ್ಸಿಲಿ. ದಯಮಾಡಿ ಇದಕ್ಕೆ ತಾವೆಲ್ಲರೂ ಕೂಡ ಏನು ಮಾಧ್ಯಮ ಮಿತ್ರರಾಗಿರ್ಬೋದು, ಹಾಗೆ ನಮ್ಮ ಏನು ಮುಖಂಡರುಗಳಾಗ್ಬೋದು, ಇದೊಂದಕ್ಕೆ ದಯವಿಟ್ಟು ಒಂದು ಪೊಲೀಸ್ ಸ್ಟಾಪ್ ಇಡೋ ಅಂತ ಒಂದು ಕಾರ್ಯಕ್ರಮ ಆಗಬೇಕು ಅಂತ ನಮ್ಮೆಲ್ಲ ಮುಖಂಡರುಗಳ ಒತ್ತಾಯ ಆಗಿರ್ತದೆ. ಈಗ ಬೆಳಿಗ್ಗೆ ಮೆರವಣಿಗೆ ನಡೆಯುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರೆ ಮೊಟ್ಟೆಯನ್ನೇ ಎಸ್ತರೋ ಅನ್ನೋ ಆರೋಪ ಕೂಡ ಕೇಳಿಬರ್ತಿದೆ. ಮೊಟ್ಟೆ ಎಸೆತ ಆಗಿತ್ತಾ, ಏನಾಯಿತು ಅಲ್ಲಿ ಆ್ಯಕ್ಚುಯಲ್ ಆಗಿ ಅಂತ? ಇಲ್ಲಿ ಒಂದು ವಿಚಾರ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಇಲ್ಲಿ ಯಾರು ಏನು ಎಸಿತಾರೆ ಅನ್ನೋದೇ ಗೊತ್ತಾಗ್ತಲ್ಲ. ಉದ್ದೇಶಪೂರ್ವಕವಾಗಿ ಮಾಡ್ತಿದ್ದಾರಾ ಅಥವಾ ಯಾರಾದರೂ ಸ್ವಇಚ್ಛೆಯಿಂದ ಈಗ ಕಾನ್ಸ್ಟಿಟ್ಯೂನ್ಸಿಗೆ ಈ ಥರ ಒಬ್ಬ ಕಾರ್ಯಕರ್ತರು ಈ ಥರ ಒಬ್ಬ ಈ ಥರ ಒಬ್ಬ MLA ಬಂದು ಈ ಥರ ಕಾರ್ಯಕ್ರಮಗಳಲ್ಲಿ ತೊಡಗಬಾರ್ದು ಅಂತ ಪ್ರಜೆಗಳು ಮಾಡ್ತಿದ್ದಾರೆ ಅಥವಾ ಕಾರ್ಯಕರ್ತರು ಮಾಡ್ತಿದ್ದಾರೆ ಅಥವಾ BJP ಅವರು ಮಾಡ್ತಿದ್ದಾರೆ ಅನ್ನೋದೇ ಒಂದು ಆಶ್ಚರ್ಯ ಸಂಗತಿಯಾಗಿದೆ ಸರ್.
ಇದಿಷ್ಟು ಕಾಂಗ್ರೆಸ್ ಕಾರ್ಯಕರ್ತರು ಹೇಳ್ತಿರುವಂತ ಮಾತು. ಒಟ್ಟಿನಲ್ಲಿ ಬೆಳಗ್ಗೆ ಮೆರವಣಿಗೆ ನಡೆಯುವ ಸಂದರ್ಭದಲ್ಲಿ ನಾವು ಸಾಮಾಜಿಕವಾಗಿ ಅಂದ್ರೆ ಸಾರ್ವಜನಿಕವಾಗಿ ಎಲ್ಲೂ ಕೂಡ ಶಾಸಕರು ಕಾಣಿಸ್ಕೊಳ್ಬಾರ್ದು ಅಂತ ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿದ್ವು. ಈ ಸಂದರ್ಭದಲ್ಲಿ ಕಾರ್ಯಕರ್ತರ ನಡುವೆ ಒಂದಷ್ಟು ಮಾತಿನ ಚಕಮಕಿ ಕೂಡ ನಡೀತು. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ವಾಹನಗಳ ಮೇಲೆ ಒಂದು ದಾಳಿ ಮಾಡುವಂತ ಕೆಲಸ ಆಯಿತು. ಈ ಹಿನ್ನೆಲೆಯಲ್ಲಿ ಒಂದಷ್ಟು ವಾಗ್ವಾದಗಳ ಜೊತೆಗೆ ತಿಕ್ಕಾಟ ಕೂಡ ನಡೀತು. ಈ ಹಿನ್ನೆಲೆಯಲ್ಲಿ ನಾವೀಗ ದೂರನ್ನು ಕೊಡೋದಕ್ಕೂ ಕೂಡ ಪೊಲೀಸ್ ಠಾಣೆಯ ಮುಂಭಾಗಕ್ಕೆ ಬಂದಿದ್ದೀವಿ ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಹೇಳ್ತಾ ಇರುವಂತದ್ದು. ರೆಹಮಾನ್. ಓಕೆ, ಶಾಂತಮೂರ್ತಿ, ಈಗ ಅಲ್ಲಿ ನಡೀತಾ ಇದ್ದದ್ದು ವಾಜಪೇಯಿ ಅವರ ಜನ್ಮಶತಮಾನೋತ್ಸವ ಕಾರ್ಯಕ್ರಮ. ಸೊ ಆ ಒಂದು ಮೆರವಣಿಗೆಯಲ್ಲಿ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಆಗಿರುವಂಥ ಘಟನೆ ಅನ್ನುವಂಥದ್ದನ್ನು ಹೇಳಿದ್ರಿ. ಅಲ್ಲಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಯಾಕೆ ಹೋದ್ರು ಹಾಗಾದ್ರೆ? ಅಥವಾ ಇದು ಬಿಜೆಪಿಯ ಕಾರ್ಯಕರ್ತರೇ ಮುನಿರತ್ನ ಅವರು ಈ ಕಾರ್ಯಕ್ರಮಕ್ಕೆ ಬರಬಾರ್ದು, ಕಾರ್ಯಕ್ರಮದಲ್ಲಿ ಅವರು ಪಾಲ್ಗೊಳ್ಬಾರ್ದು? ಯಾಕಂದ್ರೆ ಇದು ನಡೀತಾ ಇರುವಂಥದ್ದು ವಾಜಪೇಯಿ ಅಂತ ಒಬ್ಬ ಮಹಾನ್ ಒಬ್ಬ ರಾಜಕಾರಣಿಯ ಒಂದು ಜೊತೆಗೆ ಮಾಜಿ ಪ್ರಧಾನಿಗಳ ಒಂದು ಕಾರ್ಯಕ್ರಮ ಆಗಿರೋದ್ರಿಂದಾಗಿ ಇಂಥವ್ರು ಬರಬಾರ್ದು, ಕಳಂಕ ಇರುವಂಥ ಶಾಸಕರು ಅಂತೇಳಿ ಬಿಜೆಪಿಯವರೇ ಮಾಡಿರುವಂಥದ್ದು. ಇದ್ರ ಬಗ್ಗೆ ಏನು ಬರ್ತಾ ಇದೆ ಅಪಸುರಗಳು ಅಥವಾ ಮಾತುಗಳು? ರೆಹಮಾನ್, ಈಗಾಗಲೇ ಏನು ಆರ್ ನಗರ ಕ್ಷೇತ್ರದಲ್ಲಿ ಸಾಕಷ್ಟು ಒಂದು ಆರೋಪಗಳು ಕೂಡ ಆ ಒಂದು ಮುನಿರತ್ನ ಮೇಲೆ ಕೇಳಿಬಂದಿತ್ತು. ಜೊತೆಗೆ ಒಂದಷ್ಟು ಬಾರಿ ಜೈಲಿಗೂ ಕೂಡ ಹೋಗಿ ಬಂದಿದ್ರು. ಈ ನೆಲೆಯಲ್ಲಿ ಆ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಕಾಣಿಸ್ಕೊಳ್ಬಾರ್ದು ಅನ್ನೋದು ಎರಡೂ ಪಕ್ಷಗಳ ಒಂದು ಕಾರ್ಯಕರ್ತರ ಮನಸ್ಸಲ್ಲೂ ಕೂಡ ಬಂದಿದೆ. ಆದರೆ ಬೆಳಿಗ್ಗೆ ನಡೆದಂಥ ಘಟನೆ ಏನಿದೆ, ಈ ಒಂದು ಘಟನೆಯಲ್ಲಿ ಯಾರು ಆ ಒಂದು ಮೊಟ್ಟೆ ಎಸೆತವನ್ನು ಮಾಡಿದ್ರು ಅನ್ನೋದು ಇನ್ನೂ ಕೂಡ ಸ್ಪಷ್ಟ ಆಗಬೇಕಿರೋದಂಥದ್ದು. ಯಾಕಂದ್ರೆ ಆ ಒಂದು ಕಾರ್ಯಕ್ರಮ ನಡೀತಕ್ಕಂಥ ಜಾಗದಲ್ಲಿ ಎರಡೂ ಪಕ್ಷದ ಕಾರ್ಯಕರ್ತರು ಕೂಡ ಇರ್ತಾರೆ. ಆ ಒಂದು ಸಂದರ್ಭದಲ್ಲಿ ಆ ಗುಂಪಿನಲ್ಲಿ ಆದಂಥ ಒಂದು ವಾಗ್ವಾದ ಮತ್ತೆ ಆ ಒಂದು ಘಟನೆ ಏನಿದೆ ಇದು ಯಾರು ಮಾಡಿದ್ರು ಅನ್ನೋದು ಕೂಡ ಇನ್ನೂ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಆ ಒಂದು ಸಂದರ್ಭದಲ್ಲಿ ಸಾರ್ವಜನಿಕವಾಗಿ ಶಾಸಕರು ಕಾಣಿಸ್ಕೊಂಡಾಗ ಆ ಕ್ಷೇತ್ರದ ಒಂದು ಹೆಸರಿಗೆ ಆ ಒಂದು ಕೆಟ್ಟ ಹೆಸರು ಬರುತ್ತೆ ಅಂತ ಒಂದು ಈ ರೀತಿ ಘಟನೆ ನಡೀತಾ, ಅಥವಾ ಅಲ್ಲಿ ನೆರೆದಿದ್ದಂತ ಜನರೇನಿದ್ರು ಸಾರ್ವಜನಿಕವಾಗಿ ಆ ಶಾಸಕರು ಕಾಣಿಸ್ಕೊಂಡಂತ ಸಂದರ್ಭದಲ್ಲಿ ಅದಕ್ಕೆ ವಿರೋಧ ವ್ಯಕ್ತಪಡಿಸೋ ಹಿನ್ನೆಲೆಯಲ್ಲಿ ಈ ರೀತಿ ಘಟನೆ ನಡೀತಾ ಅನ್ನೋದು ಇನ್ನಷ್ಟೇ ತಿಳಿದು ಬರಬೇಕಿರುವಂತದ್ದು. ಒಟ್ಟಿನಲ್ಲಿ ಈಗ ಆ ಸದ್ಯಕ್ಕೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಆ ಶಾಸಕರು ಸಾರ್ವಜನಿಕವಾಗಿ ಕ್ಷೇತ್ರದಲ್ಲಿ ಕಾಣಿಸ್ಕೊಳ್ಬಾರ್ದಾಗಿತ್ತು, ಜೊತೆಗೆ ಆ ಜನರ ಮಧ್ಯದಲ್ಲಿ ಆರೋಪವನ್ನು ಹೊತ್ಕೊಂಡು ಬರಬಾರ್ದಾಗಿತ್ತು. ಈ ಹಿನ್ನೆಲೆಯಲ್ಲಿ ಈ ರೀತಿಯ ಘಟನೆ ನಡೆದಿದೆ ಅನ್ನೋ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಿರುವಂತದ್ದು. ರೆಹಮಾನ್. ಓಕೆ, ಥ್ಯಾಂಕ್ ಯು ಶಾಂತಮೂರ್ತಿ. ಒಟ್ಟಿನಲ್ಲಿ ಈಗ ಆರೋಪ ಪ್ರತ್ಯಾರೋಪಗಳು ಈಗ ಎರಡೂ ಕಡೆಯಿಂದನೂ ಕೂಡ ಕೇಳಿ ಬರ್ತಾ ಇವೆ. ಯಾಕಂದರೆ ಒಂದು ಕಡೆ ಈಗ ಕಾಂಗ್ರೆಸ್ನವ್ರು ಹೇಳೋ ಪ್ರಕಾರ ಬಿ ಜೆ ಪಿಯವರೇ ಬೇಕು ಅಂತ ಹೇಳಿ ಈ ರೀತಿ ಮಾಡಿಸಿದ್ದಾರೆ. ಮುನಿರತ್ನ ಅವರಿಗೆ ಆಗದೇ ಇರೋರು ಬಿ ಜೆ ಪಿಯಲ್ಲೇ ತುಂಬ ಜನ ಇದ್ದಾರೆ. ಜೊತೆಗೆ ಇವರು ಕಳಂಕ ಹೊತ್ತಿರುವಂತಹ ಒಬ್ಬ ರಾಜಕಾರಣಿ, ಒಬ್ಬ ಶಾಸಕ. ಸೊ ಹಾಗಾಗಿ ಇಂಥ ಒಬ್ಬ ಮಹಾಪುರುಷನ ಒಂದು ಜನ್ಮಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂಥದ್ದು ಇದು ಸರಿಯಲ್ಲ, ಬಿ ಜೆ ಪಿಗೂ ಕೂಡ ಶೋಭೆ ತರೋದಿಲ್ಲ ಅಂಥೇಳಿ ಬಿ ಜೆ ಪಿಯವರೇ ಈ ರೀತಿ ಕಲ್ಲು ಹೊಡೆದಿದ್ದಾರೆ, ಮೊಟ್ಟೆ ಹೊಡೆದಿದ್ದಾರೆ ಅಂಥೇಳಿ ಕಾಂಗ್ರೆಸ್ನ ಕಾರ್ಯಕರ್ತರು ಆರೋಪ ಮಾಡ್ತಾ ಇದ್ದಾರೆ. ಆದರೆ ಬಿ ಜೆ ಪಿಯವರು ಹೇಳ್ತಾ ಪ್ರಕಾರ, ಮುನಿರತ್ನ ಅವರ ಬೆಂಬಲಿಗರು ಕೆಲವರು ಹೇಳೋ ಪ್ರಕಾರ ಕಾಂಗ್ರೆಸ್ನವರು ಬೇಕು ಅಂಥೇಳಿ ಈ ಕಾರ್ಯಕ್ರಮ ಹಾಳಾಗಬೇಕು ಅಂಥೇಳಿ ಬಂದು ಮುನಿರತ್ನ ಅವರ ಮೇಲೆ ಕಲ್ಲು ತೂರಾಟ ಮಾಡಿದರೆ, ಜೊತೆಗೆ ಮೊಟ್ಟೆ ಹೊಡೆದಿದ್ದಾರೆ ಅನ್ನುವಂಥದ್ರ ಬಗ್ಗೆ ಅವರು ಆರೋಪವನ್ನು ಮಾಡ್ತಾರೆ. ಸೊ ಎರಡೂ ಕಡೆ ಒಂದು ವಾದ ಪ್ರತಿವಾದ ನಡೀತು, ವಾಗ್ವಾದಗಳು ನಡೀತು, ಗಲಾಟೆ ಆಯಿತು. ಸೊ ಹಾಗಾಗಿ ಪೊಲೀಸರು ಕೂಡ ಮಧ್ಯಪ್ರವೇಶ ಮಾಡಿ ಈಗ ಎಲ್ಲರನ್ನೂ ಒಂದಷ್ಟು ಜನರನ್ನ ಅರೆಸ್ಟ್ ಮಾಡಿ ಅಲ್ಲಿಂದ ಕರ್ಕೊಂಡು ಹೋಗಿದ್ದಾರೆ, ಪರಿಸ್ಥಿತಿಯನ್ನು ತಿಳಿಗೊಳಿಸಿದ್ದಾರೆ. ಇನ್ನು ಠಾಣೆ ಬಳಿ, ನಂದಿನಿ ಲೇಔಟ್ ಠಾಣೆ ಬಳಿ ಈಗ ಕಾಂಗ್ರೆಸ್ನ ಕಾರ್ಯಕರ್ತರು ಕೂಡ ಬಂದು ದೂರನ್ನು ಕೊಡ್ತಾರೆ. ಇದು ಇವತ್ತು ಬೆಳಗ್ಗೆ ಆಗಿರುವಂತಹ ಒಂದು ಘಟನೆ, ನಂದಿನಿ ಲೇಔಟ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಒಂದು ಗಲಭೆ ದಾಂಧಲೆಯ ಪ್ರಕರಣ ಇದು. ಮುನಿರತ್ನ ಅಲ್ಲಿಗೆ ತೆರಳುತ್ತಾ ಇದ್ದಂಥ ಸಂದರ್ಭದಲ್ಲಿ ಆ ಜಾಗದಲ್ಲಿ ವಾಜಪೇಯಿ ಅವರ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದಕ್ಕೆ ಮೆರವಣಿಗೆಯಲ್ಲಿ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಅಲ್ಲಿ ಯಾರೋ ಒಬ್ಬರು ಕಿಡಿಗೇಡಿಗಳು ಅವ್ರ ಮೇಲೆ ಕಲ್ಲು ತೂರಿದ್ದಾರೆ, ಜೊತೆಗೆ ಮೊಟ್ಟೆ ಹೊಡೆದಿದ್ದಾರೆ ಅನ್ನುವಂಥದ್ದು ಈಗಿರುವಂಥ ಆರೋಪ. ಸೊ ಹಾಗಾಗಿ ಇದನ್ನು ಪ್ರತಿಭಟಿಸಿದ್ರು. ಮುನಿರತ್ನ ಅವರು ಕೂಡ ಅಲ್ಲೇ ಸ್ಥಳದಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ಅದ್ರ ಬಗ್ಗೆ ಹೋರಾಟವನ್ನು ಮಾಡಿದ್ರು. ನಂತರ ಅಲ್ಲಿಂದ ಅವರನ್ನು ಕಳುಹಿಸಲಾಯಿತು, ಯಾಕಂದರೆ ಗಲಾಟೆ ಆಗ್ತಾ ಇದೆ, ಸುಮ್ಮನೆ ಸಮಸ್ಯೆಗಳಾಗುತ್ತೆ ಅಂತೇಳಿ. ನಂತರ ಅವರು ಹೋದ ಮೇಲೆ ಬಿ ಜೆ ಪಿ ಮತ್ತು ಕಾಂಗ್ರೆಸ್ನ ಕಾರ್ಯಕರ್ತರು ಇಬ್ಬರೂ ಕೂಡ ಪರಸ್ಪರ ಕೈ ಮಿಲಾಯಿಸುವ ಹಂತಕ್ಕೂ ಕೂಡ ಹೋಗಿತ್ತು ಪರಿಸ್ಥಿತಿ. ಇಬ್ಬರೂ ಕೂಡ ಘೋಷಣೆಗಳನ್ನು ಕೂಗ್ತಾ ಒಬ್ಬರ ಮೇಲೆ ಒಬ್ಬರು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ತಕ್ಷಣಕ್ಕೆ ಸ್ಥಳಕ್ಕೆ ಬಂದಂತಹ ಪೊಲೀಸರು ಈಗ ಪರಿಸ್ಥಿತಿಯನ್ನು ಸದ್ಯಕ್ಕೆ ತಿಳಿಗೊಳಿಸಿದ್ದಾರೆ. ಮುನಿರತ್ನ ಕೂಡ ಅಲ್ಲಿಂದ ಹೊರಟು ರಾಜ್ಕುಮಾರ್ ಸಮಾಧಿಯ ಬಳಿಗೆ ಬಂದು ಒಂದಷ್ಟು ಹೊತ್ತು ಪ್ರತಿಭಟನೆಯನ್ನು ಕೂಡ ಅವರು ಮಾಡಿದ್ದಾರೆ.